ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ವೆಲ್ಕಮ್ ಬ್ಯಾಕ್ ಟು ಅಮೃತ ಸುಲ್ವೆ ಯೂಟ್ಯೂಬ್ ಚಾನಲ್. 225 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ಗೆ. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಿದ್ದೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ. ಇನ್ನೂ ಒಳ್ಳೆ ಕಂಟೆಂಟ್ನ ಮಾಡ್ತೀನಿ. ತುಂಬ ಜನ ಡೈಲಿ ವ್ಲಾಗ್ನ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಡೈಲಿ ವ್ಲಾಗ್ ಮಾಡ್ತೀನಿ. ಡೈಲಿ ವ್ಲಾಗಲ್ಲಿ ನಾನು ಏನು ಕಂಟೆಂಟ್ ತೋರ್ಸೋಕ್ಕಾಗಲ್ಲ ಅನ್ನೋ ಒಂದು ರೀಸನಿಂದ ಅಷ್ಟೇ ನಾನು ಡೈಲಿ ವ್ಲಾಗ್ ಮಾಡ್ತೀನಿ. ಓಕೆ, ನೀವೆಲ್ಲ ತುಂಬ ಇಷ್ಟಪಡ್ತಿದ್ದೀರಾ. ಡೈಲಿ ವ್ಲಾಗ್ ಖಂಡಿತವಾಗ್ಲೂ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋದಲ್ಲಿ. ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ. ಇವತ್ತಿನ ಟಾಪಿಕ್ ಬಂದುಬಿಟ್ಟು, ನೀವೆಲ್ಲ ತಮ್ಲೈನಲ್ಲಿ ನೋಡಿರೋ ಹಾಗೆ ತಿನ್ನಿರೋ ಐಬ್ರೋನ ತಿಕ್ಕಾಗಿ 15 ಡೇಸಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಬೇಕು ಅಂದರೆ ತನಕ ನೋಡಿ. ಇದು ಯಾರಿಗೆಲ್ಲ ತಿನ್ನ ಐಬ್ರೋ ಇದನ್ನೆಲ್ಲ ಅವರಿಗೆಲ್ಲ ಈ ವಿಡಿಯೋನ ಖಂಡಿತವಾಗ್ಲೂ ಪ್ಲೀಸ್ ಶೇರ್ ಮಾಡಿ. ಮೊದಲನೇದಾಗಿ ನ್ಯೂ ಮಾಮೀಸ್ ಎಲ್ಲ ಇದ್ದೀರಲ್ಲ, ಮಕ್ಕಳಿಗೆ ಈ ಥರ ಫೋಟೋ ಹಾಕಿದ್ದೀನಿ. ಈ ಥರ ಕಾರ್ಡ್ಗೆ ದಯವಿಟ್ಟು ಹಚ್ಚಬೇಡಿ. ಈ ಥರ ಕಾರ್ಡ್ಗೆ ಹಚ್ಚೋದ್ರಿಂದ ಮಕ್ಕಳಿಗೆ ನೀವು ಅಂದ್ಕೊಂಡಿರ್ತ ಐಲ್ಯಾಶಸ್ಸು ಐಬ್ರೋಸ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಂತ. ಇಟ್ಸ್ ಕಂಪ್ಲೀಟ್ಲಿ ಮೆಂತ್ ಅಂತ ಹೇಳ್ಬೋದು. ಈ ಥರ ಹಚ್ಚೋದ್ರಿಂದ ನಿಜವಾಗ್ಲೂ ಬೆಳೆಯೋಲ್ಲ. ನಾನಂತೂ ನನ್ನ ಇಬ್ಬರು ಮಕ್ಕಳಿಗೂ ಈ ಥರ ಕಾರ್ಡ್ಗೆ ಹಚ್ಚಿಲ್ಲ. ಜಸ್ಟ್ ಹಣೆ ಬೊಟ್ಟು, ದೃಷ್ಟಿ ಬೊಟ್ಟು ಅಷ್ಟೇ ಇಡ್ತಿದ್ದೆ. ನೀವು ಅಷ್ಟೇ ಇಡಿ. 1-2 ಇಯರ್ಸ್ ಆಗೋ ತನಕ ಮಕ್ಕಳಿಗೆ ಈ ಥರ ಏನೂ ಹಚ್ಚಬೇಡಿ. ಇವಾಗೆಲ್ಲ ಕೆಮಿಕಲ್ ಓರಿಯೆಂಟೆಡ್ಡೇ ಇರುತ್ತೆ. ಸೊ ನೀವು ಆ ಥರ ಕಾಜಲ್ ಹಚ್ಚೋದ್ರಿಂದ ಮಕ್ಕಳಿಗೆ ಕಣ್ಣಿಗೆ ಕೆಲವೊಂದು ಸಲ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಈಗಿನ ಕಾಲದಲ್ಲಿ ಯಾವುದೂ ಪ್ಯೂರ್ ಇಲ್ಲ. ಸೊ ಆ ಥರ ಎಲ್ಲ ಹಚ್ಚಬೇಡಿ. ಆಮೇಲೆ ಅದು ನಮ್ಮ ಟ್ರೆಡಿಷ್ನಲ್ ಅಲ್ಲ, ಅದು ಆ್ಯಕ್ಚುಲಿ ಕೇರಳದಲ್ಲಿ ಆ ಥರ ಎಲ್ಲ ಹಚ್ತಾರೆ. ನಮ್ಮ ಕಡೆ ಆ ಥರ ಎಲ್ಲ ಹಚ್ಚಲ್ಲ. ಸೊ ಇವಾಗೆಲ್ಲ ಜನ ಅಪ್ಡೇಟ್ ಆಗ್ತಾ ಇದ್ದಾರೆ. ಸಿಟಿ ಕಡೆ ಅದನ್ನೆಲ್ಲ ಹಚ್ಚೋದು ತುಂಬ ಕಡಿಮೆ ನಾನು ನೋಡಿರೋ ಮಟ್ಟಿಗೆ. ಬಟ್ ಹಳ್ಳಿ ಸೈಡ್ ಈಗೂ ಆ ಥರ ಎಲ್ಲ ಹಚ್ತಾರೆ. ಸೊ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಹಚ್ಚಬೇಡಿ. ಮೊದಲನೇ ನೀವು ಅದು ತಪ್ಪನ್ನ ಈಗಲೇ ಸ್ಟಾಪ್ ಮಾಡಿ. ಆ್ಯಂಡ್ ಎರಡನೇ ಟಿಪ್ ಬಂದುಬಿಟ್ಟು, ನೀವು ಯಾವಾಗೆಲ್ಲ ಐಬ್ರೋ ಮಾಡ್ಸೋಕ್ಕೆ ಹೋಗ್ತೀರಲ್ಲ, ಆವಾಗ ಓನ್ಲಿ ಎಕ್ಸ್ಟ್ರಾಸ್ ಅಷ್ಟೇ ತೆಗೆಸಿ. ನಿಮ್ಮ ಐಬ್ರೋ ಏನು ಶೇಪ್ ಇದೆಯೋ ಅದೇ ಶೇಪಿಗೆ ಎಕ್ಸ್ಟ್ರಾಸ್ ಅಷ್ಟೇ ತೆಗೆಸಿ. ಆವಾಗ ನಿಮ್ಮ ಐಬ್ರೋ ಏನು ದಪ್ಪ ಆಗಿ ಕಾಣಿಸುತ್ತೆ. ನೀವು ಮತ್ತು ಶೇಪ್ ಕೊಡೋಕೆ ಹೋಗಿದಾಗ ಇನ್ನೂ ಸ್ವಲ್ಪ ಐಬ್ರೋಸ್ ಎಲ್ಲ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಟ್ರಾಸ್ ಅಷ್ಟೇ ತೆಗೆಸಿದಾಗ ಐಬ್ರೋಸ್ ದಪ್ಪ ಕಾಣಿಸುತ್ತೆ. ಸಿ ಮೈ ಐಬ್ರೋಸ್. ನಾನು ಯಾವಾಗಲೂ ಅಷ್ಟೇ ಐಬ್ರೋಸ್ ಎಕ್ಸ್ಟ್ರಾಸ್ ಅಷ್ಟೇ ತೆಗ್ಸೋದು. ಅದು 2 ಮಂತ್ಸಿಗೆ ಒಂದು ಸಲ ಅಷ್ಟೇ ಐಬ್ರೋ ಮಾಡಿಸೋದು. ಜಾಸ್ತಿ ಬೇಗ ಐಬ್ರೋಸ್ ಮಾಡಿಸ್ಬೇಡಿ. ಐಬ್ರೋನೂ ಅಷ್ಟು ಬೆಳೆದಿರಲ್ಲ. ಆ್ಯಂಡ್ ಥರ್ಡ್ ಟಿಪ್ ಬಂದುಬಿಟ್ಟು, ಇಲ್ಲಿ ಹಾಕಿರ್ತೀನಿ ಸ್ವಿಸ್ ಬ್ಯೂಟಿ ಆ್ಯಂಡ್ ಮಾರ್ಸ್ ಫೋಟೋಸ್. ಇದನ್ನು ಪರ್ಪಲಲ್ಲಿ ಸಿಗುತ್ತೆ, ನೈಕಾದಲ್ಲೂ ಸಿಗುತ್ತೆ, ಆ್ಯಂಡ್ ಆನ್ಲೈನ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಫೋಟೋದಲ್ಲಿ ಆ್ಯಡ್ ಮಾಡಿರುವ ಸ್ವಿಸ್ ಬ್ಯೂಟಿ ಆ್ಯಂಡ್ ಮಾರ್ಸ್ ಐಬ್ರೋ ಪೆನ್ಸಿಲ್ ಎರಡೂ ತುಂಬ ಕಂಪ್ಲೀಟ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬ್ಲ್ಯಾಕ್ ಐಬ್ರೋ ಪೆನ್ಸಿಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಇದು ಆರ್ಟಿಫಿಷಿಯಲ್ ಥರ ಎದ್ದು ಕಾಣಿಸುತ್ತೆ. ಅದರಿಂದ ನಿಮ್ಮದು ಮುಖನೇ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಐಬ್ರೋ ಚೆನ್ನಾಗಿದ್ದಾಗ ನಾವೇನು ಕಂಪ್ಲೀಟ್ ನಮ್ಮ ಲುಕ್ ಕೂಡ ತುಂಬ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ. ಐಬ್ರೋ ಈಸ್ ಅ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಹೆಣ್ಮಕ್ಳು ಬ್ಯೂಟಿ ವಿಷಯದಲ್ಲಿ ಅಂತ ಹೇಳೋದಕ್ಕೆ ಬಂದರೆ. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಇನ್ನು ಆನ್ಲೈನಲ್ಲಿ ತುಂಬ ಕ್ರೀಮ್ಸ್ ಆ್ಯಂಡ್ ಆಯಿಲ್ಸ್ ಎಲ್ಲ ಅವೈಲೇಬಲ್ ಇದೆ ಐಬ್ರೋ ಗ್ರೋತ್ನ ಎನ್ಹಾನ್ಸ್ ಮಾಡೋದಕ್ಕೆ. ಆ್ಯಂಡ್ ಈಗ ತುಂಬ ಜನ ಏನು ಮಾಡ್ತಿದ್ದಾರೆ, ಐಬ್ರೋ ಬ್ಲೆಂಡಿಂಗ್, ಇಫ್ ಐ ಆಮ್ ನಾಟ್ ರಾಂಗ್, ಅದನ್ನು ಸಜೆಸ್ಟ್ ಮಾಡ್ತಾರೆ. ಅದು 20,000 to 40,000 ಚಾರ್ಜ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಂಗೆ ಅದಷ್ಟು ಐಡಿಯಾ ಇಲ್ಲ. ಇಟ್ಸ್ ಕಂಪ್ಲೀಟಾಗಿ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದನ್ನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿದೆ. ಸೊ ಆ ಥರನೂ ಮಾಡಿಸ್ಕೋಬೋದು ನೀವು, ಪರ್ಮನೆಂಟ್ ಆಗಿರುತ್ತೆ. ಆಮೇಲೆ ಐಬ್ರೋ ಟ್ಯಾಟೋ ಕೂಡ ಮಾಡ್ತಾರೆ ಐಬ್ರೋಸ್ ಇದ್ದವರಿಗೆ. ಸೊ ಇವಾಗ ಜನ ಅಪ್ಡೇಟ್ ಆದಂಗೆ, ಟೆಕ್ನಾಲಜಿ ಅಪ್ಡೇಟ್ ಆದಂಗೆ ಜನನೂ ಅಪ್ಡೇಟ್ ಆಗ್ತಾಯಿದ್ದಾರೆ. ಸೊ ಇಲ್ಲ, ನಾನು ಹೋಮ್ ರೆಮಿಡಿಗೆ ಹೋಗ್ತೀನಿ. ಹೋಮ್ ರೆಮಿಡಿ ಕೆಲವೊಂದು ಸಲ ಟೈಮ್ ತೊಗೊಳುತ್ತೆ ವರ್ಕ್ ಆಗೋದಕ್ಕೆ. ಬಟ್ ಅದಕ್ಕೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಯಾವುದೇ ಹೋಮ್ ರೆಮಿಡಿ ಆಗಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಕ್ರೀಮ್ಸ್ಗಳೆಲ್ಲ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ಅದು ಅಷ್ಟೇ ಸ್ಲೋ ಆಗಿ ಡೌನ್ ಆಗ್ತಾ ಹೋಗುತ್ತೆ. ಅದು ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಆ ಹೋಮ್ ರೆಮಿಡಿ ಯಾವುದು ಅಂತ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ. ಹೋಮ್ ರೆಮಿಡಿ ಬಂದುಬಿಟ್ಟು, ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಲ್ಮಂಡ್ ಆಯಿಲಿಗೆ ಒಂದು ಸ್ಪೂನಷ್ಟು ಆಲ್ಮಂಡ್ ಆಯಿಲಿಗೆ 1 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೀಟಪ್ ಮಾಡಿ ನಿಮ್ಮ ಕಣ್ಣಿಗೆ, ಐಲ್ಯಾಶಸ್ಗೆ ಎರಡಕ್ಕೂ ಹಚ್ಕೊಂಡು ಮಲಗಿ. ಈ ಥರ ಒಂದು 15 ಡೇಸ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಐಬ್ರೋಸ್ ಚೆನ್ನಾಗಿ ಬೆಳೆಯುತ್ತೆ. ಬೆಳಗ್ಗೆ ಎದ್ದು ವಾರ್ಮ್ ವಾಟರಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಇದನ್ನೊಂದು 15 ಡೇಸ್ ನೀವು ಮಾಡಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ನಾನು ಈ ಟಿಪ್ನ ಫಾಲೋ ಮಾಡೋದು. ಆದಷ್ಟು ಹೋಮ್ ರೆಮಿಡೀಸ್ಗಳನ್ನ ಟ್ರೈ ಮಾಡಿ.
ಸೆಲೆಬ್ರಿಟೀಸು ನೀವು ಅಂದ್ಕೊಂಡಿರ್ತಾರೆ ಜಾಸ್ತಿ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಇನ್ನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೆಲೆಬ್ರಿಟೀಸ್ ತುಂಬಾ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಅಷ್ಟಷ್ಟು ಏಜ್ ಆದರೂ ಸಹ ಏಜ್ ಆಗದೆ ಇರೋ ಥರ ಕಾಣಿಸುತ್ತಾರೆ. ನಮ್ಮ ಡಯಟು ಅಷ್ಟೇ ಕರೆಕ್ಟಾಗಿರಬೇಕು. ವರ್ಕೌಟ್ ಡಯಟು ಆದಷ್ಟು ಹೋಮ್ ರೆಮಿಡಿ ಯೂಸ್ ಮಾಡಿದ್ರೆ ನಾವು ಜಾಸ್ತಿ ಹೆಂಗಾಗಿ ಕಾಣ್ತೀವಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಪುಟಾಣಿ ವಿಡಿಯೋ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತೀರೋ ಒನ್ಸ್ ಅಗೇನ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.